ಬಸವೇಶ್ವರಾಯ ನಮಃ. ಓಂ ಜೈ ಗುರು ಬಸವಲಿಂಗಾಯ ನಮಃ. ಓಂ ಜೈ ಸದ್ಗುರು ಬಸವೇಶ್ವರಾಯ ನಮಃ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಜಗದ ಅಜ್ಞಾನವ ನೀಗಿಸಿದಾತ ನಿನಗಿದು ಶತಕೋಟಿ ವಂದನೆ. ಜಗದ ಅಜ್ಞಾನವ ನೀಗಿಸಿದಾತ ನಿನಗಿದು ಶತಕೋಟಿ ವಂದನೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಜಗದ ಜನರಿಗೆ ಬೆಳಕ ತೋರಿದೆ ಗುರು ಬಸವಣ್ಣ. ಜಗದ ಜನರಿಗೆ ಬೆಳಕ ತೋರಿದೆ, ವಚನ ಸಾಹಿತ್ಯವ ಜಗಕ್ಕೆ ನೀಡಿದೆ. ಜಗದ ಜನರಿಗೆ ಬೆಳಕ ತೋರಿದೆ, ವಚನ ಸಾಹಿತ್ಯವ ಜಗಕ್ಕೆ ನೀಡಿದೆ. ಮನುಕುಲ ಅರಿಯುವ ಶಕ್ತಿ ನೀಡಿದೆ, ಮನುಕುಲ ಅರಿಯುವ ಶಕ್ತಿ ನೀಡಿದೆ. ಜ್ಞಾನದ ಬೆಳಕು ಜಗಕ್ಕೆ ತೋರಿದೆ, ಜ್ಞಾನದ ಬೆಳಕು ಜಗಕ್ಕೆ ತೋರಿದೆ. ವಂದನೆ ವಂದನೆ ಗುರು ಬಸವಣ್ಣನಿಗೆ ವಂದನೆ. ಗುರು ಬಸವಣ್ಣನಿಗೆ ವಂದನೆ. ಗುರು ಬಸವಣ್ಣನಿಗೆ ವಂದನೆ. ಓಂ ಜೈ ಸದ್ಗುರು ಬಸವೇಶ್ವರಾಯ ನಮಃ. ಓಂ ನಮಃ ಶಿವಾಯ. ನವಮಾಸ ತುಂಬಿದ ಮಾದಲಾಂಬೆಯವರು ಹೆರಿಗೆ ನೋವಿನಿಂದ ಬಳಲುತ್ತಿದ್ದಾರೆ. ಅಲ್ಲಿಗೆ ಮಾದರಸರು ಬಂದಿದ್ದಾರೆ. ಹೆಂಡತಿನಿ ಕಾಣಲು ಮಾದರಸರು ಬಂದಿದ್ದಾರೆ. ಇಲ್ಲಿ ಗಣೇಶ ಜೋಯಿಸರು, ಸ್ವಾಮಿ ಮಗು ಜನನ ಆದ ತಕ್ಷಣವೇ ನನಗೆ ತಿಳಿಸಿ ಎಂದು ಓಲೆಗರೆಗಳತ್ತ ದೃಷ್ಟಿ ಹಾಯಿಸಿದ್ದಾರೆ. ಆ ಸಮಯಕ್ಕಾಗಿ ಅವರು ಬಹಳ ಹೊತ್ತು ಕಾಯಬೇಕಾಗಿರಲಿಲ್ಲ. ಮಗುವಿನ ಅಳು ಕಿವಿಗೆ ಬಿದ್ದಿತು. ಸುವರ್ಣಾಂಬಿಯು ಆನಂದ ಪರೋಷಳಾಗಿ ಓಡೋಡಿ ಬಂದು ಅಲ್ಲಿ ಕುಳಿತಿದ್ದ ಶಿವದೇವಯ್ಯವರು ಮಾದರಸರಿಗೆ, ಸ್ವಾಮಿ ಗಂಡು ಮಗು, ಸ್ವಾಮಿ ಗಂಡು ಮಗು ಆಗಿದೆ ಎಂದು ಸಂಭ್ರಮದಿಂದ ಹೇಳುತ್ತಿದ್ದಾರೆ. ಶಿವದೇವಯ್ಯನವರು, ಮಾದರಸರು, ಪರಿವಾರದವರು ಮಗುವನ್ನು ಕಾಣಲು ಮಾದಲಾಂಬೆಯವರು ಇದ್ದ ಸ್ಥಳಕ್ಕೆ ಹೋಗುತ್ತಾರೆ. ಒಳಗಿನಿಂದ ಹೊರಗೆ ಬರುತ್ತೆ ಸೂಲಗಿತ್ತಿ ರತ್ನಾವತಿ ಬಾಯಿಯನ್ನು ವಿಚಾರಿಸಲು. ರತ್ನಾವತಿ ಬಾಯಿ, ಮಗುವಿನ ಜನನ ಸುಖಕರವಾಗಿದೆ, ಬಾಣಂತಿಗೂ ಯಾವುದೇ ತೊಂದರೆ ಇಲ್ಲ. ಆದರೆ ಮಗು ಏನೋ ಕಣ್ಣು ತೆರೆಯುತ್ತಿಲ್ಲ, ಬೆಳವಣಿಗೆ ಏನೋ ಚೆನ್ನಾಗಿದೆ, ಆದರೆ ನಮ್ಮ ಕಡೆ ದೃಷ್ಟಿಯೇ ಇಲ್ಲದಂತಾಗಿದೆ. ಎಣ್ಣೆ ಸೀಪಿಸಲು ಹೋದೆ, ಎಷ್ಟೇ ಪ್ರಯತ್ನ ಪಟ್ಟೆ, ಆಗಲೇ ಇಲ್ಲ. ಬನ್ನಿ ಮೊದಲು ಕಂದನನ್ನು ನೋಡಿ ಎಂದು ಎಲ್ಲರೊಡನೆ ಒಳಗೆ ಧಾವಿಸುತ್ತಾರೆ. ಆ ಕತ್ತಲಿನಲ್ಲಿಯೂ ದೀಪದ ಬೆಳಕಿನಲ್ಲಿ ದಂತದ ಗೊಂಬೆಯಂತೆ ಹೊಳೆಯುತ್ತಿದ್ದ ಮಗುವಿನ ಮುಖಾರವಿಂದ ಅಪೂರ್ವ ತೇಜಸ್ಸಿನಿಂದ ಕಾಣುತ್ತಿರುವ ಮಗು, ಚೈತನ್ಯದ ಎಲ್ಲಾ ಲಕ್ಷಣಗಳು ಮಗು ಬಿಡಿಯುತ್ತಿದೆ. ಆದರೆ ಕಣ್ಣು ತೆರೆದಿಲ್ಲ. ನಿಧಾನವಾಗಿ ಉಸಿರಾಟದೊಡನೆ ಮುಷ್ಟಿ ಮಾಡಿಕೊಂಡು ಕೈಗಳನ್ನು ತಲೆಯ ಬಳಿಗೆ ಇಟ್ಟು ನಿಶ್ಚಿಂತೆಯಿಂದ ಮಲಗಿರುವ ಶಿಶುವನ್ನು ನೋಡಿ ಮಾದರಸನು ಮಗುವಿನ ಕೆನ್ನೆಯನ್ನು ಸವರುತ್ತಾ, ಕಂದ ಮಗನೇ, ಇಲ್ಲಿ ನೋಡು,
ನಿಮ್ಮ ಅಪ್ಪ ಬಂದಿದ್ದೇನೆ ಎಂದು ಮುದ್ದಿನಿಂದ ಕರೆದು ಮಾತನಾಡಿಸುತ್ತಾನೆ. ಎಲ್ಲರೂ ಎಷ್ಟೇ ಪ್ರಯತ್ನ ಪಟ್ಟರೂ ಮಗು ಮಾತ್ರ ಕಣ್ಣು ಬಿಡುತ್ತಿಲ್ಲ, ಕೈಕಾಲುಗಳನ್ನು ಆಡಿಸುತ್ತಿಲ್ಲ. ಉಸಿರಾಟ ಮಾತ್ರ ನಿಧಾನವಾಗಿ ಯೋಗ ನಿದ್ರೆಯಲ್ಲಿ ಪವಡಿಸಿದಂತಿದೆ. ಇತ್ತ ಗಣೇಶ ಜೋಯಿಸರು ಮಗುವಿನ ಜನನನ್ನು ತಿಳಿದು ಆಕಾಶದ ಮೇಲೆ ತಲೆ ಮಾಡಿ ನಕ್ಷತ್ರಗಳನ್ನು ನೋಡುತ್ತಾ ನಿಂತಿದ್ದರು. ಶಿವದೇವಯ್ಯನವರು ಹೊರಗೆ ಬಂದು ಗಣೇಶ ಜೋಯಿಸರನ್ನು ಕಂಡು, ಸ್ವಾಮಿ, ಮಗುವಿನ ಜನನಕಾಲ ಹೇಗಿದೆ? ಏನೂ ತೊಂದರೆ ಇಲ್ಲ ತಾನೇ? ಗಣೇಶ ಜೋಯಿಸರು, ತೊಂದರೆ ಏನು ಬಂತು ಶಿವದೇವಯ್ಯನವರೇ, ನೀವು ಭಾಗ್ಯಶಾಲಿಗಳು. ನಿಮ್ಮ ಕುಲವನ್ನೇ ಅಲ್ಲ, ಲೋಕವನ್ನೇ ಉದ್ಧರಿಸುವ ಮಹಾಮೂರ್ತಿ ಈಗ ಜನಿಸಿರುವುದು ಎಂದು ಹೇಳಿದ ಕೂಡಲೇ ಎಲ್ಲರಿಗೂ ಆನಂದ ಪರವಶರಾದರು. ಶಿವದೇವಯ್ಯನವರು, ಹಾಗಾದರೆ ಮಗುವೇಕೆ ಉಸಿರಾಡುವುದನ್ನು ಉಳಿದು ಕೈಕಾಲುಗಳು ಅಲಗಾಡುತ್ತಿಲ್ಲವಲ್ಲ, ಕಣ್ಣುಗಳು ಬಿಡುತ್ತಿಲ್ಲ, ಇದೇನು ವಿಧಿಯ ವೈಪರೀತ್ಯವೋ ಎಂದು ಹೇಳುತ್ತಾರೆ. ಜೋಯಿಸರು ಬೆರಳುಗಳನ್ನು ಲೆಕ್ಕಾಚಾರ ಮಾಡಿಕೊಂಡು ಜನ್ಮಕುಂಡಳಿಯನ್ನು ತೋರಿಸುತ್ತಾ, ಇಲ್ಲಿ ನೋಡಿ ಶಿವದೇವಯ್ಯನವರೇ, ಮಗುವು ವೈಶಾಖ ಶುದ್ಧ ತೃತೀಯ ರೋಹಿಣಿ ನಕ್ಷತ್ರದ ಒಳ್ಳೆಯ ದಿನದಲ್ಲಿ ಹುಟ್ಟಿದೆ. ಯೋಚನೆ ಏನೂ ಮಾಡಬೇಡಿ, ಮಗುವು ದೈವತ್ವದಿಂದ ಜನಿಸಿದೆ. ಹುಟ್ಟಿನಿಂದಲೇ ಸಂಸ್ಕಾರ ಫಲಪ್ರಾಪ್ತಿಯಾಗಿದೆ. ಅಲೌಕಿಕ ವಿಚಾರದಲ್ಲಿ ತಲ್ಲೀನರಾಗಿರುವ ಮಗುವಿಗೆ ಅಪಾಯವೆಲ್ಲಿಂದ ಬರಬೇಕು? ಜೋಯಿಸರ ಮಾತಿಗೆ ಎಲ್ಲರೂ ಸಮಾಧಾನ ಚಿತ್ತರಾದರು. ಮಾದಲಾಂಬೆಯು ತನ್ನ ಮಗುವನ್ನು ನೋಡುತ್ತಾ ಹಾಗೇ ನಿದ್ರಿಸುವಳು. ರಾತ್ರಿ ಕಳೆದು ಬೆಳಗಿನ ಜಾವದಲ್ಲಿ ಮಗುವನ್ನು ನೋಡಿದಾಗ ಯಥಾ ಪ್ರಕಾರ ಹಾಗೆಯೇ ಇರುತ್ತದೆ. ಮಗುವಿನ ಸ್ಥಿತಿಯನ್ನು ಕಂಡು ಕಳವಳಗೊಳ್ಳುವರು. ಆ ಶಿಶುವನ್ನು ನೋಡುತ್ತಾ ನಂದೀಶ್ವರನ್ನು ಪ್ರಾರ್ಥನೆ ಮಾಡುತ್ತಾಳೆ. ಕರುಣೆಯ ಕರುಣಿಸೋ ಪರಮಾತ್ಮ, ಕರುಣೆಯ ಕರುಣಿಸೋ ಪರಮಾತ್ಮ, ನನ್ನ ಕಂದನ ರಕ್ಷಿಸು ಜೀವಾತ್ಮ. ಕಂದನ ರಕ್ಷಿಸು ಜೀವಾತ್ಮ, ಕರುಣೆಯ ಕರುಣಿಸು ಪರಮಾತ್ಮ. ಕಳವಳಗೊಂಡಿಗೆ ಮುದ್ದು ಕಂದನ ನೋಡಿ, ಕಳವಳಗೊಂಡಿಗೆ ಮುದ್ದು ಕಂದನ ನೋಡಿ, ಅರಿವಿಲ್ಲದಂತೆ ಮಲಗಿಹ ನನ್ನ ಕಂದಗೆ, ಅರಿವಿಲ್ಲದಂತೆ ಮಲಗಿಹ ನನ್ನ ಕಂದಗೆ. ಕರುಣೆಯ ಕರುಣಿಸು ಪರಮಾತ್ಮ, ನನ್ನ ಕಂದನ ರಕ್ಷಿಸು ಜೀವಾತ್ಮ. ಕರುಣೆಯ ಕರುಣಿಸು ಪರಮಾತ್ಮ. ಹಾಗೆಯೇ ಮಗುವನ್ನು ನೋಡುತ್ತಾ, ತನ್ನ ಮುದ್ದು ಕಂದನನ್ನು ನೋಡುತ್ತಾ, ಅಯ್ಯೋ, ಅದೇ ಪ್ರಕಾರದಲ್ಲಿ ಮಲಗಿದ್ವಿ, ರಾತ್ರಿಯಿಂದಲೂ ಕಣ್ಣು ಕೂಡ ಬಿಟ್ಟಿಲ್ಲ, ನನ್ನನ್ನು ನೋಡೋ ಕಂದ, ನನ್ನ ಮುದ್ದು ಕಂದ, ನನ್ನನ್ನು ನೋಡೋ ಎಂದು. ಹಾಗೆಯೇ ಬೆಳಿಗ್ಗೆ ಸೂರ್ಯೋದಯವಾಯಿತು. ಮಾದರಸನು ಮತ್ತೆ ಮಗುವನ್ನು ನೋಡುತ್ತಾರೆ. ಮಗುವೇನಾದರೂ ಮೌನದಿಂದ ಎಚ್ಚರವಾಯಿತೆ ಎಂದು ವಿಚಾರಿಸುತ್ತಾನೆ. ಮಗುವು ಹಾಗೆಯೇ ತಟಸ್ಥ ಭಾವ ಹೊಂದಿರುವುದಾಗಿ ವಿಚಾರವನ್ನು ಕೇಳಿ ಚಿಂತೆಯಲ್ಲಿ ಮಗ್ನನಾಗುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಎದುರು ಬರುತ್ತಿದ್ದ ಸಂಗಮೇಶ್ವರ ಗುರುಗಳನ್ನು ನೋಡಿ ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಾನೆ. ಶಿವದೇವಯ್ಯನವರಿಗೂ ಆನಂದವಾಯಿತು, ಆಶ್ಚರ್ಯವೂ ಕೂಡ ಆಯಿತು. ಆ ದೇವರೇ ಮಗುವನ್ನು ರಕ್ಷಿಸಲು ಗುರುವನ್ನು ಕಳುಹಿಸಿದ್ದಾರೆ. ಅತ್ಯಾದರಿಂದ ಬರಮಾಡಿಕೊಂಡರು. ಎಲ್ಲರೂ ಆ ಗುರುಗಳ ಆಶೀರ್ವಾದವನ್ನು ಪಡೆದರು. ಗುರುಗಳು, ಯಾರೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ, ನನಗೆಲ್ಲವೂ ಅರಿವಾಗಿದೆ. ಜನಿಸಿರುವ ಶಿಶುವು ಸಾಮಾನ್ಯನಲ್ಲ, ಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿದ್ದಾನೆ. ಬನ್ನಿ ಮಗುವನ್ನು ನೋಡೋಣ ಎಂದು ಮಗುವು ಇರುವ ಸ್ಥಳಕ್ಕೆ ಗುರುಗಳೊಂದಿಗೆ ಎಲ್ಲರೂ ಹೋಗುತ್ತಾರೆ. ಮಾದಲಾಂಬೆಗೆ ಗುರುಗಳನ್ನು ಕಂಡಾಕ್ಷಣ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಎದ್ದು ಕುಳಿತುಕೊಂಡು ಪ್ರಯತ್ನಿಸುತ್ತಾಳೆ.
ಬೇಡ ತಾಯಿ, ನೀನು ಹೇಳಬೇಡ, ಆಯಾಸಗೊಂಡಿರುವೆ, ವಿಶ್ರಾಂತಿ ಪಡೆ ಎಂದು ಆಶೀರ್ವದಿಸಿ ಸಂಗಮೇಶ್ವರರ ದೃಷ್ಟಿ ಶಿಶುವಿನ ಮೇಲೆ ಬಿದ್ದಿತು. ಮಾದರಸರು ಪೀಠವನ್ನು ತಂದು ಕುಳಿತುಕೊಳ್ಳಲು ಹೇಳಿದರು. ಗುರುಗಳು ಅದರ ಮೇಲೆ ಕುಳಿತುಕೊಂಡು ಶಿಶುವನ್ನು ಒಂದೇ ಸಮನೆ ದಿಟ್ಟಿಸಿ ನೋಡಿದರು. ವಿಜ್ಞಾನಿ ತನ್ನ ಪ್ರಯೋಗಕ್ಕೆ ಮುನ್ನ ಪರಿಕರಗಳನ್ನು ಪರೀಕ್ಷಿಸುವಂತೆ ಪರೀಕ್ಷಿಸಿದರು. ಮುಚ್ಚಿದ ಕೈಗಳನ್ನು ಮೆಲ್ಲಗೆ ಮುಟ್ಟಿದರು. ಶಿಶುವಿನ ದೇಹದ ಮೇಲೆ ತಲೆಯಿಂದ ಕಾಲಿನವರೆಗೂ 2 ಸಾರಿ ಸವರಿದರು. ಈ ಪುಟ್ಟ ದೇಹದಲ್ಲಿ ಅದೆಂತಹ ಸಂಸ್ಕಾರ ಸಂಕಲ್ಪಗಳು ಅಡಗವಾಗಿದೆ ಎಂಬುದನ್ನು ಊಹಿಸಿ ರೋಮಾಂಚನಗೊಂಡರು ಗುರುಗಳು. ತಾವು ಬಗಲಿಗೆ ಹಾಕಿಕೊಂಡು ತೋಳಿನಲ್ಲಿ ಕೈ ಹಾಕಿ ಅದರಿಂದ ಚಿಕ್ಕ ಭರಣಿಯೊಂದನ್ನು ತೆಗೆದುಕೊಂಡರು. ಅದರೊಳಗೆ ವಿಭೂತಿಯನ್ನು 3 ಬೆರಳಿಗೆ ಲೇಪಿಸಿಕೊಂಡು ಶಿವಮಂತ್ರವನ್ನು ಜಪಿಸುತ್ತಾ ಅನಂತರ ವಿಭೂತಿಯನ್ನು ಮಗುವಿನ ಹಣೆಗೆ ಹಚ್ಚಿದರು. ಹುಬ್ಬುಗಳ ಮಧ್ಯದಲ್ಲಿ ವಿಭೂತಿಯನ್ನು ಬೊಟ್ಟನ್ನಿಟ್ಟು ಕಣ್ಣುರೆಪ್ಪೆಯ ಮೇಲೆ ಕೈಕಾಲುಗಳ ಮೇಲೆಯೂ ಸಹ ಲೇಪಿಸಿದರು. ತದನಂತರ ಒಂದು ಚಿಕ್ಕ ಕಾವ್ಯ ವಸ್ತ್ರವನ್ನು ಹೊರತೆಗೆದುಕೊಂಡು ಮಡದಗಳನ್ನು ಮಾಡಿ ಇಟ್ಟುಕೊಂಡರು. ಮತ್ತೆ ಚಿಕ್ಕದಾದ ಲಿಂಗವನ್ನು ಹೊರತೆಗೆದು ಅದಕ್ಕೆ ವಿಭೂತಿಯನ್ನು ಲೇಪನ ಮಾಡಿ ಮಗುವಿನ 2 ಕಣ್ಣುಗಳಿಗೂ ಸ್ಪರ್ಶಿಸಿ ಭ್ರೂ ಮಧ್ಯದಲ್ಲಿ ವಿಭೂತಿಯ ಒಟ್ಟನ್ನು ಇಟ್ಟು ಬಸವ ಬಸವ ಬಸವೇಶ್ವರ ಎನ್ನುತ್ತಾ ಹಾಗೆಯೇ ಹಿಡಿದುಕೊಂಡಿದ್ದಾರೆ. ಉಸಿರನ್ನು ಬಿಗಿಡಿದು ಕುತೂಹಲದಿಂದ ಎಲ್ಲರೂ ಒಂದೇ ಸಮನೆ ಅದನ್ನೇ ನೋಡುತ್ತಿದ್ದರು. ನೋಡುತ್ತಿದ್ದಂತೆಯೇ ಮಗುವಿನ ಕೈಗಾಲುಗಳಲ್ಲಿ ಚಲನೆ ಉಂಟಾಯಿತು. ಬಿಗಿಡಿದ್ದ ಮುಷ್ಟಿಗಳು ಸಡಿಲವಾದವು. ತಲೆಯ ಕಡೆಗೆ ಮಡಿಚಿಟ್ಟಿದ್ದ ತೋಳುಗಳು ಸಡಿಲಗೊಂಡವು. ಉಸಿರಾಟದ ಏರಿಳಿತ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಒಮ್ಮೆ ದೀರ್ಘವಾಗಿ ಉಸಿರು ಬಿಟ್ಟು ಮೆಲ್ಲನೆ ಕಣ್ಣು ತೆರೆಯಿತು. ಮಗು ಕಣ್ಣು ಬಿಡುತ್ತಂತೆಯೇ ಸಂಗಮೇಶ್ವರ ಗುರುಗಳು ಮಗುವಿನ ಕಣ್ಣುಗಳ ಮೇಲೆ ಅವರ ನೇರ ದೃಷ್ಟಿಯನ್ನು ಅಳವಡಿಸಿದರು. ಮಗುವಿನ ದೃಷ್ಟಿಗೂ ಗುರುಗಳ ದೃಷ್ಟಿಯೂ ಸೇರಿತು. 2 ದೃಷ್ಟಿಗಳ ಸಂಗಮದಿಂದ ದೈವಿಕ ಪರಿವೇಶವೊಂದು ಮೂಡಿ ಬರೆಯಾಯಿತು. ಗುರುಗಳು ಭ್ರೂ ಮಧ್ಯದಲ್ಲಿ ಇಟ್ಟಿದ್ದ ಲಿಂಗವನ್ನು ಹಿಂದಕ್ಕೆ ತೆಗೆದುಕೊಂಡರು. ಕೂಡಲೇ ಮಗುವು ಕೆಟ್ಟರೆ ಚೀರಿತು. ಗುರುಗಳು ಸುವರ್ಣಾಂಬೆಗೆ ಹೇಳುತ್ತಿದ್ದಾರೆ, ಸರಿ, ಇನ್ನು ಮಗುವನ್ನು ಎತ್ತಿಕೊಳ್ಳಿ ತಾಯಿ. ಮಗುವನ್ನು ಎತ್ತಿಕೊಳ್ಳುತ್ತಿದ್ದಂತೆಯೇ ಶಿವದೇವಯ್ಯನವರು ಒಂದು ಪವಾಡ ದರ್ಶನವೇ ಆದಂತಾಯಿತು. ಗುರುಗಳು ಹೇಳುತ್ತಿದ್ದಾರೆ, ನಿಜ, ಈ ಶಿಶುವಿನ ಜನನವೇ ಒಂದು ಪವಾಡ. ಮಾದಲಾಂಬೆಯ ಪೂಜಾ ಫಲದಿಂದ ಹುಟ್ಟಿದ್ದಾನೆಂದು ಭಾವಿಸಿ ಅವನ ಹೆಸರಿನಲ್ಲಿ ಈ ಮಗುವಿಗೆ ಬಸವೇಶ್ವರ ಎಂದು ಕರೆಯಿರಿ ಎಂದು ನಾಮಕರಣ ಮಾಡಿದ್ದಾರೆ. ಗುರುಗಳು ಅವರ ಕೈಯಲ್ಲಿದ್ದ ಲಿಂಗವನ್ನು ಕಾವಿ ವಸ್ತ್ರದಲ್ಲಿ ಸುತ್ತಿ ಮಡತೆ ಮಾಡಿ ಲಿಂಗ ಸಹಿತವಾದ ಆ ಬಟ್ಟೆಯನ್ನು ಮಗುವಿನ ಕೊರಳಿಗೆ ಕಟ್ಟಿದರು. ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಗುರುಗಳು, ಇದು ಮಗುವಿನ ಇಷ್ಟಲಿಂಗ. ಯಾವುದೇ ಕಾರಣಕ್ಕೂ ಬಟ್ಟೆಯಲ್ಲಿ ಕಟ್ಟಿರುವ ಲಿಂಗವನ್ನು ಕಂಠದಿಂದ ಹೊರತೆಗೆಯಬೇಡಿ. ಲಿಂಗವು ಯಾವಾಗಲೂ ಈತನ ದೇಹದ ಮೇಲೆ ಇರಬೇಕು ಎಂದು ಹೇಳಿದರು. ನಂತರ ಮಗು ಮಾದಲಾಂಬೆಯ ಕೈಯಲ್ಲಿ ಸೇರಿತು. ಗುರುಗಳು ಮಾದಲಾಂಬೆಯನ್ನು ಕಂಡು, ತಾಯಿ, ಈ ಮಗು ಹುಟ್ಟಿದ ಮನೆಗೆ ಅಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಗೌರವ ತಂದುಕೊಡುವ ಮಹಾಚೇತನ. ಇದನ್ನು ಮಗುವೆಂದು ಕಾಪಾಡುವ ಭಾಗ್ಯ ನಿಮಗೆ ಲಭಿಸಿದೆ. ಈ ನಿನ್ನ ಮಗನನ್ನು ಎಚ್ಚರಿಕೆಯಿಂದ ಕಾಪಾಡುತ್ತಾಯಿ. ಲೋಕದ ಉದ್ಧಾರಕ್ಕಾಗಿ ಈತನನ್ನು ಸಿದ್ಧಗೊಳಿಸುವ ಮಹತ್ಕಾರ್ಯ ನಿಮ್ಮದಾಗಲಿ. ಒಮ್ಮೆ ಮಗುವಿನೊಡನೆ ಸಂಗಮಕ್ಕೆ ಬನ್ನಿ ಎಂದು ಆಶೀರ್ವದಿಸಿ ಎಲ್ಲರ ಅಪ್ಪಣೆ ಪಡೆದು ಅಲ್ಲಿಂದ ನಿರ್ಗಮಿಸುತ್ತಾರೆ ಗುರುಗಳು. ಇತ್ತ ಸಂಗಮೇಶ್ವರರು ಬಂದು ಹೋದ ಮೇಲೆ ಮಾದರಸನ ಮನಸ್ಸು ಪಂಚಾಯಿತಿಯಲ್ಲಿ ಕೇತನ ನ್ಯಾಯ ತೀರ್ಮಾನದ ಕಡೆ ಗಮನ ಹರಿಯಿತು. ಕೇತನ ಬಗ್ಗೆ ಯೋಚಿಸುತ್ತಾ, ಕೇತ ನರಸಿಂಹ ಪೆದ್ದಿಯ ಮನೆಯ ಕಟ್ಟೆಯ ಮೇಲೆ ಬಂದರೆ ಅಥವಾ ಮಂತ್ರಗಳು ಆತನ ಕಿವಿಯಲ್ಲಿ ಬಿದ್ದರೆ ಏನೂ ಆಗಿಬಿಡುತ್ತದೆ? ಅದರಿಂದ ಧರ್ಮ ಹಾಳಾಗುತ್ತದೆಯೇ? ಎಂತಹ ವಿಪರ್ಯಾಸವಿದು ಎಂದು
ಆತನ ಮಾನವೀಯತೆಯ ಅನುಕಂಪ ಆತನನ್ನು ಕಾಡುತ್ತಿರುತ್ತದೆ. ಇಂದು ಕೇತನ ವಿಚಾರಣೆಯಾಗಿದ್ದ ಅಂಶವನ್ನು ತೀರ್ಪು ಪ್ರಕಟಗೊಳಿಸಬೇಕಾಗಿತ್ತು. ಆದರೆ ತೀರ್ಪು ಕೊಡಲು ಸಾಧ್ಯವೇ ಇಲ್ಲ ಎನ್ನುವಂತಾಗುತ್ತಿತ್ತು. ಅದನ್ನೆಲ್ಲ ಆಲೋಚಿಸಿ ಕುಳಿತುಕೊಂಡಿದ್ದರು ಮಾದರಸರು. ಸಂಭ್ರಮದಿಂದ ಶಿವದೇವಯ್ಯನವರು ಅಳಿಯನಾದ ಮಾದರಸನನ್ನು ನೋಡಲು ಬರುವರು. ಅಳಿಯನಾದರೂ ಗಂಭೀರವಾಗಿ ಕುಳಿತು ಆಲೋಚಿಸುತ್ತಿರುವುದನ್ನು ಕಂಡು, ಏನಾಯಿತು, ಏಕೆ ಈ ರೀತಿ ಬೇಸರಗೊಂಡಿರುವಿರಿ ಎಂದು ಕೇಳುವಾಗ ಮಾದರಸನು ಪಂಚಾಯಿತಿಯಲ್ಲಿ ನಡೆದ ಎಲ್ಲಾ ವಿಚಾರವನ್ನು ಸಂಕ್ಷಿಪ್ತವಾಗಿ ಅವರ ಮಾವನವರಿಗೆ ತಿಳಿಸುತ್ತಾರೆ. ಶಿವದೇವಯ್ಯನವರು, ನಿಜ, ನಾವು ಮಾನವನ ಧರ್ಮವನ್ನು ಮರೆತಿದ್ದೇವೆ. ಆದರೆ ಅದನ್ನು ಹೇಳುವ ಧೈರ್ಯ ನಮಗಿಲ್ಲ. ಇದನ್ನೆಲ್ಲ ಪ್ರತಿಭಟಿಸಿ ನಿಲ್ಲಲು ಬಹಳ ದೊಡ್ಡ ಚೇತನ ಬೇಕು. ಅಂತಹ ಮಹಾತ್ಮ ಹುಟ್ಟಿ ಬಂದರೆ ಅಧರ್ಮದ ಕೋಟೆಯನ್ನು ತಕ್ಕ ಮಟ್ಟಿಗಾದರೂ ಒಡೆಯಬಹುದು. ಎಲ್ಲಿದ್ದಾನೋ ಆ ಮಹಾತ್ಮ ಎಂದು ಬರುತ್ತಾನೋ ಅಲ್ಲಿಯವರೆಗೂ ನಮ್ಮ ಕೈಲಾದದ್ದನ್ನು ನಾವು ಮಾಡುತ್ತಾ ಹೋಗಬೇಕು ಎಂದು ಹೇಳಿದರು. ಮಾದರಸನಿಗೆ ತಕ್ಕ ಉಪಾಯವನ್ನು ಹೇಳಿಕೊಟ್ಟರು ಶಿವದೇವಯ್ಯನವರು. ಇಂದು ಪಂಚಾಯಿತಿ ಸಭೆಯನ್ನು ಪುತ್ರೋತ್ಸವದ ಸಂತೋಷದ ಸಮಾರಂಭವಾಗಿ ಮಾರ್ಪಡಿಸಿಬಿಡಿ. ಸಮಯವನ್ನು ನೋಡಿ ನರಸಿಂಹ ಪೆದ್ದಿಯ ಹಠವನ್ನು ಹಗುರಗೊಳಿಸಿ ಅವನಿಂದ ಕೇತನಿಗೆ ಕ್ಷಮಾದಾನ ಮಾಡಿಸಿಬಿಡಿ. ಈ ಸಲಹೆ ಮಾದರಸರಿಗೆ ಸರಿಯೆನಿಸಿತು. ಕೂಡಲೇ ಪಂಚಾಯಿತಿ ಸಭೆಯ ಆವರಣದಲ್ಲಿ ಪುತ್ರೋತ್ಸವದ ನಡೆಸಲು ಸಿದ್ಧತೆ ಮಾಡಲಾಯಿತು. ಹೂವಿನ ಅಲಂಕಾರದೊಡನೆ ತೋರಣಗಳಿಂದ ಕೂಡಿ ಅಲಂಕೃತವಾಗಿದ್ದ ಸಿಹಿ, ಪಾನಕ, ಮಜ್ಜಿಗೆ, ಕೋಸಂಬರಿ ಸಿಹಿಯೊಡನೆ ಅಲ್ಲಿನ ಸಭೆ ವಿಜೃಂಭಿಸುತ್ತಿತ್ತು. ಅಂತೆಯೇ ನರಸಿಂಹ ಪೆದ್ದಿಯು ಇಂದಿನ ತೀರ್ಪು ಕೇತನಿಗೆ ಸರಿಯಾದ ಶಿಕ್ಷೆ ಆಗುತ್ತದೆ ಎಂದು ಪಂಚಾಯಿತಿ ಸಭೆಗೆ ಬರುತ್ತಾನೆ. ತಳಿರು ತೋರಣಗಳಿಂದ ಅಲಂಕೃತವಾದ ಆಳು ಕಾಳುಗಳಿಂದ ಓಡಾಡುತ್ತಾ ಸಂಭ್ರಮದ ಪಂಚಾಯಿತಿಯ ಆವರಣವನ್ನು ನೋಡಿ ತಬ್ಬಿಬ್ಬಾದ. ಮಗುವಿನ ಜನನ ಅವನಿಗೆ ತಿಳಿದಿತ್ತು. ಆದರೆ ಅದೊಂದು ಉತ್ಸವವಾಗಿ ನಿಲ್ಲಬಹುದೆಂದು ತಾನು ಊಹಿಸದೇ ಇರಲಿಲ್ಲ. ಯಾರು? ನರಸಿಂಹ ಪೆದ್ದಿ. ಒಂದು ಕಡೆಯಲ್ಲಿ ಕೋಸಂಬರಿ, ಪಾನಕ, ಇನ್ನೊಂದೆಡೆ ಸಿಹಿ ಹಂಚುವ ವ್ಯವಸ್ಥೆ ಮಾಡಲಾಗಿತ್ತು. ಅಗ್ರಹಾರದ ಲಕ್ಷ್ಮೀಪತಯ್ಯನವರು ಅಲ್ಲಿ ಬಂದು ನಿಂತಿದ್ದರು. ನರಸಿಂಹ ಪೆದ್ದಿಯು ಅಲ್ಲಿಗೆ ಬರುತ್ತಾನೆ. ಏನಿದು ಲಕ್ಷ್ಮೀಪತಯ್ಯನವರೇ ಎಂದು ಕೇಳಿದಾಗ, ಅದೇ ಸ್ವಾಮಿ, ನಮ್ಮ ಮಾದರಸರಿಗೆ ಗಂಡು ಮೂಗೆ ಆಯ್ತಲ್ಲ, ಆ ಸಂತೋಷಕ್ಕಾಗಿ ಇದನ್ನೆಲ್ಲ ಏರ್ಪಡಿಸಿದ್ದಾರೆ. ಊರಿನವರೆಲ್ಲ ಇಲ್ಲಿ ಕೋಸಂಬರಿ, ಪಾನಕ ಮತ್ತು ಸಿಹಿ ಹಂಚುವ ಏರ್ಪಾಡು ಮಾಡಿದ್ದಾರೆ. ಇಂದು ರಾತ್ರಿ ಅಗ್ರಹಾರದ ಎಲ್ಲರಿಗೂ ಅನ್ನ ಸಂತರ್ಪಣೆ ಇಟ್ಟುಕೊಂಡಿದ್ದಾರೆ. ಈಗ ಮಾದರಸರೇ ಇಲ್ಲಿಗೆ ಬರುತ್ತಾರೆ. ಯಾರ್ಯಾರು ಹೇಳಲಿಲ್ವೋ ಅವರಿಗೆಲ್ಲ ಅಗ್ರಹಾರದಲ್ಲಿ ನಡೀತಾ ಇರೋ ಅನ್ನ ಸಂತರ್ಪಣೆ ವಿಚಾರವನ್ನ ಹೇಳ್ತಾರಂತೆ. ನರಸಿಂಹ ಪೆದ್ದಿಗೆ ಸ್ವಲ್ಪ ಬೇಸರವಾಯಿತು. ಅಲ್ಲ, ಇದೇನ್ ಸಂತೋಷ ಸಮಾರಂಭವೇ? ವಿಚಾರ ನಡೆಸೋ ಸ್ಥಳದಲ್ಲಿ ಇದರ ಅವಶ್ಯಕತೆ ಇತ್ತೆ? ಮನಸ್ಸಿನಲ್ಲಿ ಗುಸು 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 ಮಾತನಾಡಿಕೊಳ್ಳುತ್ತಿದ್ದ ನರಸಿಂಹ ಪೆದ್ದಿ ಅಗ್ರಹಾರದಿಂದ ಮಹಾಜನರುಗಳು ಬರತೊಡಗಿದರು. ಊರಿನ ಜನಗಳಂತೂ ಅಧಿಕ ಸಂಖ್ಯೆಯಲ್ಲಿ ಸೇರಿದ್ದರು. ಅಷ್ಟರಲ್ಲಿ ಇಂಗಳೇಶ್ವರದಿಂದ ಕುದುರೆ ಗಾಡಿ ಬಂದು ನಿಂತಿತು. ಮಾದರಸರ ಕೆಳಗೆ ಇಳಿದು ಊರಿನ ಪ್ರಮುಖರು ಪ್ರೋತ್ಸಾಹ ವಾರ್ತೆಯನ್ನು, ಅಭಿನಂದನೆಯನ್ನು ಸಲ್ಲಿಸಿದರು ಮಾದರಸರಿಗೆ. ಗೌಡರು, ಏನು ಸ್ವಾಮಿ ಮಾದರಸರೇ, ಊರಿಗೆಲ್ಲ ಸಿಹಿ ಹಂಚ್ತಾ ಇದ್ದೀರಾ? ಕೋಸಂಬರಿ, ಪಾನಕ ಸರಬರಾಜು ಆಗುತ್ತಿದೆ ಎಂದು ಹೇಳುತ್ತಿದ್ದಂತೆಯೇ ಜನ ಸಂತೋಷಪಟ್ಟು ಮಗುವಿಗೆ ಹರಸಲಿ ಅಲ್ವೇ ಗೌಡ್ರೆ, ನೀವು ಸಹ ಮಗುವನ್ನು ಹರಿಸಿ ಎಂದು ಮಾದರಸರು ಮಹಾದೇವ ಶೆಟ್ಟಿ ಹೇಳುತ್ತಾರೆ. ಅಂತೂ ಒಳ್ಳೆ ಸಮಯಕ್ಕೆ ನಿಮ್ಮ ಮಗನ ಜನನೂ ಆಯಿತು. ಪಾಪ ಕೇತನಿಗೆ ಏನ್ ಶಿಕ್ಷೆ ಕಾದಿತ್ತೋ ಏನೋ, ಅದು ತಪ್ಪಿದಂತಾಯಿತು. ನಿನ್ನೆ ದಿನದ ಘಟನೆಯನ್ನು ಸ್ಮರಿಸಿದರು. ಮಾದರಸನು ನರಸಿಂಹ ಪೆದ್ದಿಯು ಪಂಚಾಯಿತಿಯ ಬಳಿ ಹೋಗುವುದನ್ನು ಗಮನಿಸಿ ಮಹಾದೇವ ಶೆಟ್ಟರಿಗೆ ಹೇಳುತ್ತಾರೆ, ಶೆಟ್ರೆ, ನೀವು ಹೇಳಿದ ಹಾಗೆ ಕೇತನು ಶಿಕ್ಷೆಯಿಂದ ತಪ್ಪಿಸಿಬಿಡಬೇಕು ಎಂದು ನನಗನಿಸುತ್ತದೆ. ಏನು ಗೌಡ್ರೆ, ಸರಿಯಲ್ಲವೇ? ನಂದೇನ್ ಸ್ವಾಮಿ, ನೀವುಂಟು, ಮಹಾಜನಗಳುಂಟು, ಹೀಗೆ ಆಗ್ಬೇಕು ಅಂತ ನಂದೇನು ಹಠ ಇಲ್ಲ ಎಂದು ಗೌಡರು ನುಡಿದರು. ಶೆಟ್ಟರು ಹೇಳಿದರು, ಕೇತನನ್ನು ಶಿಕ್ಷೆಯಿಂದ ತಪ್ಪಿಸುವ ಬಗ್ಗೆ
ಪ್ರಮುಖ ಮಹಾಜನಗಳನ್ನೇ ಈಗಲೇ ಮಾತನಾಡಿಬಿಡಿ ಸ್ವಾಮಿ ಎಂದು ಮಾದರಸರಿಗೆ ಹೇಳುತ್ತಿದ್ದಾರೆ. ಈ ಸಲಹೆ ಮಾದರಸನಿಗೆ ಸರಿ ಎನಿಸಿತು. ತಾಳಿ, ಉಪಾಯವಾಗಿ ಅದನ್ನು ಪ್ರಸ್ತಾಪಿಸುತ್ತೇನೆ ಎಂದು ನರಸಿಂಹ ಪೆದ್ದಿ ಸಂಗಡಿಗರು ಇರುವ ಸ್ಥಳಕ್ಕೆ ಧಾವಿಸಿದರು. ಅಗ್ರಹಾರದ ಪ್ರಮುಖರೆಲ್ಲರೂ ಒಂದೆಡೆ ನರಸಿಂಹ ಪೆದ್ದಿಯ ಸಂಗಡ ಕುಳಿತಿದ್ದರು. ಮಾದರಸನು ಬರುತ್ತಿರುವುದನ್ನು ನೋಡಿ ನರಸಿಂಹ ಪೆದ್ದಿಯ ಸಂಗಡಿಗರು ಅವನನ್ನು ಸುತ್ತುವರಿದರು. ನರಸಿಂಹ ಪೆದ್ದಿಯು, ಸ್ವಾಮಿ, ಪುತ್ರೋತ್ಸವದ ವಾರ್ತೆಯನ್ನು ಕೇಳಿ ನಮಗೆ ತುಂಬಾ ಸಂತೋಷವಾಯಿತು ಎಂದು ಮಾದರಸರಿಗೆ ಹೇಳುತ್ತಿದ್ದಾನೆ ನರಸಿಂಹ ಪೆದ್ದಿ. ಮಾದರಸ ಹೇಳಿದರು, ಈಗೊಂದು ಕೆಲಸ ಆಗಬೇಕಾಗಿದೆಯಲ್ಲ ನರಸಿಂಹ ಪೆದ್ದಿಗಳೇ. ಇಂದು ರಾತ್ರಿ ಅಗ್ರಹಾರದ ಮಹಾಜನಗಳಿಗೆ ನಾನು ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಂಡಿದ್ದೇನೆ. ಎಲ್ಲರಿಗೂ ನೀವೇ ಹೇಳಬೇಕು. ಈಗ ನಾನು ಬರೋದಕ್ಕೆ ಆಗ್ತಾ ಇಲ್ಲ, ಇಲ್ಲೇ ಹೊತ್ತು ಕಳೆದೋಯ್ತು. ನೀವೆಲ್ಲ ನಿಂತು ಈ ಕಾರ್ಯವನ್ನು ನೆರವೇರಿಸಬೇಕು ಎಂದಾಗ ನರಸಿಂಹ ಪೆದ್ದಿಯು, ಖಂಡಿತ ಸ್ವಾಮಿ, ನಾವೆಲ್ಲರೂ ನಿಲ್ಲುತ್ತೇವೆ. ಪಶುಪತಿ ಶಾಸ್ತ್ರಿಗಳು ನುಡಿದು, ಅದಕ್ಕೇಕೆ ಸ್ವಾಮಿ, ಆಲೋಚನೆ ಮಾಡಬೇಡಿ, ನಾವೇ ನಿಲ್ಲುವೆ. ಅನಂತರ ಮಾದರಸರು ಮೆಲ್ಲಗೆ ಮುಖ್ಯ ವಿಷಯಕ್ಕೆ ಬಂದರು. ಇನ್ನೊಂದು ವಿಷಯ ಪ್ರಸ್ತಾಪಿಸಬೇಕಾಗಿದೆ, ತಪ್ಪು ತಿಳಿಬೇಡಿ. ಇಂದಿನ ವಿಚಾರಣೆ ಮುಂದುವರಿಯುತ್ತೆ, ಆದರೆ ಸ್ವಲ್ಪ ಉದಾರವಾಗಿ ನನಗೆ ಪುತ್ರೋತ್ಸವ ಆಯಿತೆಂದು ನೀವೆಲ್ಲರೂ ಇಷ್ಟು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀರಾ. ಅದರಿಂದ ನನಗೂ ಕೂಡ ಸಂತೋಷವಾಗಿದೆ. ಈ ಸಂತೋಷದ ಸ್ಮರಣೆ ಸಂತೋಷವಾಗಿಯೇ ಪರಿಣಮಿಸಲಿ. ಕೇತನನ್ನು ಮಾತುಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ವಾಗ್ದಂಡನೆಯನ್ನು ವಿಧಿಸೋಣ ಎಂದರು. ಮಾದರಸನ ಮಾತು ಈ ರೀತಿ ತಿರುಗುತ್ತದೆ ಎಂದು ನರಸಿಂಹ ಪೆದ್ದಿಯವರಿಗೆ ಊಹಿಸಕ್ಕೆ ಸಾಧ್ಯವೇ ಆಗಲಿಲ್ಲ. ಆತನಿಗೆ ಏನು ಉತ್ತರ ಹೇಳಬೇಕೆಂದು ತೋರಲಿಲ್ಲ. ಅಷ್ಟರಲ್ಲಿ ಪಶುಪತಿಯು ಹೇಳಿಯೇ ಬಿಟ್ಟ, ನಿಜ ನರಸಿಂಹ ಪೆದ್ದಿಗಳೇ, ಈ ವಿಚಾರ ಸಂತೋಷದಿಂದ ಹಾಗೇ ಮಾಡಲಿ ಬಿಡಿ ಎಂದರು. ಈ ಪಶುಪತಿ ಯಾವಾಗಲೂ ಇದೇ ರೀತಿ ದುಡುಕು ಸ್ವಭಾವ ಅಂತ ಮನಸ್ಸಿನಲ್ಲೇ ಗೊಣಗ್ತಾ ಇದ್ದಾನೆ ನರಸಿಂಹ ಪೆದ್ದಿ. ಮಾದರಸನ ಸಲಹೆಯನ್ನು ಒಪ್ಪಿಕೊಳ್ಳದೆ ಗತ್ಯಂತರವಿರಲಿಲ್ಲ ನರಸಿಂಹ ಪೆದ್ದಿಗೆ. ಆತನ ಯೋಜನೆಗಳೆಲ್ಲವೂ ತಲೆಕೆಳಗಾಯಿತು. ಮೌನವಾಗಿ ಒಪ್ಪಿಕೊಳ್ಳಬೇಕಾಯಿತು. ವಿಜಯದ ಮಹೋತ್ಸವದಿಂದ ಮಾದರಸ ಹೊರಗೆ ಬಂದರು. ಆತನ ಉದ್ದೇಶ ಅವನ ಆಸೆಯಂತೆ ಈಡೇರಿತು. ಈ ವಿಚಾರ ಮುಖ್ಯರಾದವರಿಗೆಲ್ಲರೂ ಗೊತ್ತಾಯಿತು. ಗೌಡರು ಮುಂದೆ ಬಂದು ಸಂತೋಷದ ಸಮಾಚಾರದಲ್ಲಿ ಕೋಸಂಬರಿ, ಪಾನಕ, ಸಿಹಿಯನ್ನು ಎಲ್ಲರಿಗೂ ಹಂಚಲು ಪ್ರಾರಂಭ ಮಾಡೋಣವೇ ಎಂದರು. ಆಗಲಿ, ಪ್ರಾರಂಭ ಮಾಡಿ, ಸಿಹಿ ಹಂಚಿಕೆ ಆಗಲಿ ಎಂದು ಸಮ್ಮತಿ ಕೊಟ್ಟರು ಮಾದರಸರು. ಎಲ್ಲರೂ ಒಳಗೆ ಪ್ರವೇಶಿಸಿದರು, ಸಿಹಿಯನ್ನುಂಡರು. ಬಳಿಕ ಮಾದರಸನನ್ನು ಪ್ರಮುಖ ಪೀಠದ ನ್ಯಾಯದಲ್ಲಿ ತೀರ್ಮಾನ ಮಾಡಲು ಕುಳ್ಳರಿಸಿದರು. ಸಭೆಯು ಪ್ರಾರಂಭವಾಯಿತು. ಸಭೆಯ ಪ್ರಾರಂಭವಾಗಿದ್ದನ್ನು ಕಂಡೊಡನೆ ಅಲ್ಲಲ್ಲಿ ಚದುರಿದ್ದ ಜನರೆಲ್ಲರೂ ಬಂದು ಮುಂದೆ ನಿಂತರು. ಕೇತನನ್ನು ಕರೆತಂದು ಮೆಟ್ಟಿಲ ಮೇಲೆ ನಿಲ್ಲಿಸಿದರು. ಅವನ ತಂದೆ ಚೌಡನು ಕೇತನನ್ನು ಹಿಂಬಾಲಿಸಿದರು. ನಿನ್ನೆಯ ದಿನದ ವಿಚಾರಣೆಯ ಸ್ವರೂಪವನ್ನು, ಇಂದಿನ ಸಭೆಯಲ್ಲಿ ಉದ್ದೇಶವನ್ನು 4 ಮಾತುಗಳಲ್ಲಿ ಮಾದರಸರು ಹೇಳಿದರು. ಅನಂತರ ಈಗ ವಿಚಾರಣೆಯನ್ನು ಮುಂದುವರಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನರಸಿಂಹ ಪೆದ್ದಿ ಎದ್ದು ನಿಂತು, ಸ್ವಾಮಿ, ನನಗೊಂದು ಭಿನ್ನಹ ಹೇಳಿ ನರಸಿಂಹ ಪೆದ್ದಿಗಳೇ. ನಿನ್ನೆಯ ದಿನ ಕೇತನಿಂದ ಆದದ್ದು ಮಹಾಪರಾಧ ಎಂದು ನಿರ್ಧಾರಕ್ಕೆ ಈ ಸಭೆ ಬಂದು ನಿಂತಿತ್ತು. ಹೇಗೆ ಸಂಭವಿಸಲಿ, ಅಪರಾಧ ತಾನೇ? ನರಸಿಂಹ ಪೆದ್ದಿ ಸವಾಲು ಹಾಕಿದ. ರಾಜ್ಯಾಧ್ಯಕ್ಷರ ತೀರ್ಮಾನ ಎಂದರೆ ಅದು ಅಂತಿಮ ತೀರ್ಮಾನವಾಗಿರುತ್ತೆ. ಅವರು ಎದ್ದು ನಿಂತರು. ನಾನು ಒಂದು ಮಾತನ್ನು ಹೇಳುತ್ತೇನೆ. ನನ್ನ ಅಭಿಪ್ರಾಯದಲ್ಲಿ ಈಗ ವಾದ ಬೇಕಾಗಿಲ್ಲ ಅನಿಸುತ್ತೆ. ಅಪರಾಧ ಆಕಸ್ಮಿಕವಾಯಿತೆ ಅಥವಾ ಉದ್ದೇಶಪೂರ್ವಕವಾಗಿ ಆಯಿತೆ ಎಂಬ ಚರ್ಚೆಯನ್ನು ಈಗ ನಾವು ಕೈ ಬಿಡಬೇಕಾಗುತ್ತದೆ. ಏಕೆಂದರೆ ಬಹಳ ಸಂತೋಷ ಸನ್ನಿವೇಶದಲ್ಲಿ ನಾವಿದ್ದೇವೆ. ಇಲ್ಲಿ ನೋಡಿ, ಸುತ್ತಲೂ ಹಬ್ಬದ ವಾತಾವರಣ ಕಾಣುತ್ತಿದೆ. ಅಗ್ರಹಾರದ ಅಧಿಪತಿಗಳ ಪುತ್ರೋತ್ಸವ. ನಿನ್ನೆ ಸಭೆಯ ಮಧ್ಯದಲ್ಲಿ ಈ ಕಾರಣಕ್ಕಾಗಿ ಅವರು ಎದ್ದು ಹೋಗಬೇಕಾಯಿತು. ಈ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ.
ಇದರಿಂದ ಆ ಮಗುವಿನ ಜನನಕ್ಕೂ ಈ ಸಭೆಗೂ ಏನೋ ಸಂಬಂಧ ಇರುವಂತೆ ಕಾಣುತ್ತಿದೆ. ಮಾದರಸರೇ, ನಿಮ್ಮ ಕಂಠದಿಂದ ಮಗುವಿನ ಹೆಸರನ್ನು ಎಲ್ಲರಿಗೂ ತಿಳಿಸುವಂತೆ ಹೇಳಿ ಎಂದು ಹೇಳುತ್ತಿರುವಾಗೆ, ಮಾದರಸರು, ನನ್ನ ಮಗುವಿನ ಹೆಸರು ಬಸವೇಶ್ವರ, ಬಸವಣ್ಣ ಎಂದು ಕರೆಯುತ್ತಿದ್ದೇವೆ ಎಂದು ಜೋರಾಗಿ ಹೇಳಿದರು. ರಾಜ್ಯಾಧ್ಯಕ್ಷರು ಮಾತನ್ನು ಮುಂದುವರಿಸಿದರು. ಆ ಬಸವಣ್ಣನ ಜನನ ಸಂತೋಷಕ್ಕಾಗಿ ಈ ವಿಚಾರಣೆಯನ್ನು ಇಲ್ಲಿಗೆ ನಿಲ್ಲಿಸಬೇಕೆಂದು ನನ್ನ ಅಭಿಪ್ರಾಯ. ಈ ಮಾತನ್ನು ಕೇಳುತ್ತಿದ್ದಂತೆಯೇ ಅಲ್ಲಿ ಸೇರಿದ್ದವರೆಲ್ಲ ಹೌದು ಹೌದು, ಒಳ್ಳೆಯ ಮಾತು, ಒಪ್ಪತಕ್ಕ ಸಮಾಚಾರ, ಹಾಗೇ ಮಾಡಿಬಿಡೆ ಎಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಎಂದು ಪ್ರಸ್ತಾಪದ ನುಡಿಯನ್ನು ಹೇಳುತ್ತಿದ್ದಾರೆ. ಒಳ್ಳೆಯ ಪ್ರತಿಕ್ರಿಯೆಯು ಬರುತ್ತಿದೆ. ನರಸಿಂಹ ಪೆದ್ದಿಯು ಕ್ಷಣ ಕಾಲ ದಿಕ್ಕು ತೋಚದೆ ಹಾಗೇ ಎಂದು ಬಿಟ್ಟ. ಮಾದರಸ ಈ ಮಾತುಗಳನ್ನಾಡಿ ತನ್ನನ್ನು ಪ್ರಾರ್ಥಿಸಿಕೊಂಡದ್ದು ಈ ರೀತಿ. ನರಸಿಂಹ ಪೆದ್ದೆಯೋ ಕ್ಷಣಕಾಲ ದಿಕ್ಕು ತೋಚದೆ ಹಾಗೇ ನಿಂತು ಬಿಟ್ಟ. ಮಾದರಸ ಈ ಮಾತುಗಳನ್ನಾಡಿ ತನ್ನನ್ನು ಪ್ರಾರ್ಥಿಸಿಕೊಂಡ ರೀತಿ, ಅವನ ಸಂಗಡಿಗರು ಅದಕ್ಕೆ ಒಪ್ಪಿಗೆ ಕೊಟ್ಟ ರೀತಿ ಎಲ್ಲವನ್ನು ಸ್ಮರಿಸುತ್ತಾ ಎಚ್ಚೆತ್ತುಕೊಂಡವನಂತೆ ಹಿರಿಯರು ಹೇಳಿದ ಹಾಗೆ ನನ್ನದೇನೂ ಅಭ್ಯಂತರವಿರಲಿಲ್ಲ. ಮಾದರಸರ ಪುತ್ರೋತ್ಸವ ನಮಗೆ ಹರ್ಷವನ್ನು ತಂದಿದೆ. ಈ ಕಾರಣಕ್ಕಾಗಿಯೇ ಅಪರಾಧಿಗೆ ವಾಗ್ದಂಡನೆಯನ್ನು ವಿಧಿಸಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕೆಂದು ನಾನು ಅಪೇಕ್ಷಿಸುತ್ತೇನೆ ಎಂದು ನರಸಿಂಹ ಪೆದ್ದಿಯು ಹೇಳುತ್ತಿದ್ದಾನೆ. ನರಸಿಂಹ ಪೆದ್ದಿಯು ಇಷ್ಟು ಸುಲಭವಾಗಿ ಜಾಡು ಬದಲಾಯಿಸಿದ್ದು ಮಾದರಸರಿಗೂ ಸಂತೋಷವನ್ನುಂಟು ಮಾಡಿತು. ಮಾದರಸರು ಮಾತನಾಡುತ್ತಾ, ಈಗ ಕೇತನಿಗೆ ವಾಗ್ದಂಡನೆಯ ಎಚ್ಚರಿಕೆಯನ್ನು ಕೊಡಬೇಕೆಂದು ನರಸಿಂಹ ಪೆದ್ದಿಗಳು ಹೇಳಿದ್ದಾರೆ. ಅದನ್ನು ನಾನು ಗೌಡರಿಗೆ ವಹಿಸುತ್ತೇನೆ. ಅನಂತರ ಅವರು ಕೇತನನ್ನು ಕರೆದು ಸೂಕ್ತವಾಗಿ ಆತನಿಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ಮಹನೀಯರೇ ಮತ್ತು ಮಹಾಜನಗಳೇ, ನಿಮ್ಮೆಲ್ಲರ ನಿರ್ಧಾರ ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ. ನಿಜವಾಗಿ ಹೇಳಬೇಕೆಂದರೆ ಇಂದು ಈ ವಿಚಾರಣೆಯನ್ನು ಮುಂದುವರಿಸುವ ಮನೋಧರ್ಮ ನನಗಿರಲಿಲ್ಲ. ಅದಕ್ಕೆ ಕಾರಣವಾದ ನನ್ನ ಸಂತೋಷದಲ್ಲಿ ನೀವೆಲ್ಲರೂ ನಿಮ್ಮ ಸೌಜನ್ಯ ಅಭಿಮಾನಗಳಿಂದ ಭಾಗಿಗಳಾಗಿದ್ದೀರಿ. ಅದಕ್ಕಾಗಿ ತುಂಬಾ ಆಭಾರಿಯಾಗಿದ್ದೇನೆ ಎಂದು ಸಭೆಯನ್ನು ಮುಗಿಸಿ ಮೇಲೆದ್ದರು. ಎಲ್ಲರೂ ಎದ್ದು ಅವರವರ ಮನೆಗೆ ಅವರು ಚೆದರಿದರು. ಸಮಯೋಚಿತ ಮಾತುಗಳಿಂದ ಪ್ರಮುಖರೆಲ್ಲರೂ ಬೀಳ್ಕೊಂಡರು. ಶೆಟ್ಟರಿಗೂ ರಾಜ್ಯಾಧ್ಯಕ್ಷರಿಗೂ ವಿಶೇಷ ವಂದನೆಗಳನ್ನು ಅರ್ಪಿಸಿದರು ಮಾದರಸ. ನರಸಿಂಹ ಪೆದ್ದಿ, ಪಶುಪತಿ ಮೊದಲಾದವರ ಬಳಿಗೆ ಹೋಗಿ, ನೀವೀಗ ನಿಮ್ಮದೇ ಕಾರ್ಯವೆಂದು ತಿಳಿದು ನೀವೆಲ್ಲರೂ ಮುಂದೆ ನಿಂತು ಅಗ್ರಹಾರದಲ್ಲಿ ಸಂತರ್ಪಣೆಯನ್ನು ನಡೆಸಿಕೊಡಬೇಕು. ನಾನೀಗ ಬರುತ್ತೇನೆ ಎಂದು ಅಗ್ರಹಾರಕ್ಕೆ ಹೊರಡುತ್ತಾರೆ. ಮಾದರಸರು ಮತ್ತೆ ಗೌಡರ ಕಡೆಗೆ ನೋಡಿ, ಗೌಡರೇ, ಕೇತನನ್ನು ಕರೆದು ವಾಗ್ದಂಡನೆಯನ್ನು ಕೊಟ್ಟು ಬಿಡಿ ಎಂದು ಹೇಳಿದ್ದಾರೆ. ಗೌಡರು, ಒಂದು ಕ್ಷಣ ನಿಲ್ಲಿ ಸ್ವಾಮಿ, ಅದು ನಿಮ್ಮೆದುರಿಗೆ ಮುಗಿದೋಗ್ಬಿಡ್ಲಿ ಎಂದು ತಳವಾರನನ್ನು ಕರೆದು, ಕೇತನನ್ನು ಬರಮಾಡು. ಆ ಕೇತನನ್ನು ಬರಮಾಡಿದ್ದಾರೆ. ಗೌಡರು, ಏನೋ ಕೇತ, ಎಲ್ಲ ತಿಳಿಯಿತು ತಾನೇ? ಇನ್ನು ಮುಂದೆ ಈ ರೀತಿ ತಪ್ಪುಗಳಾಗಬಾರದು, ಅರ್ಥವಾಯ್ತೇನು? ಕೇತನ ತಂದೆ ಚೌಡ, ಎಲ್ಲ ಅರ್ಥವಾಯ್ತು ಬುದ್ಧಿ, ಇನ್ನೆಂದೂ ಈ ರೀತಿ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ ಎಂದು ಸಂತೋಷದಿಂದ ನುಡಿದಿದ್ದಾನೆ. ಮಾದರಸರು, ಸರಿ ಹೋಗಲಿ ಬಿಡಿ ಗೌಡರೇ. ಸುತ್ತಲೂ ನೋಡುತ್ತಾ ಪಾನಕ ವ್ಯವಸ್ಥೆ ಮಾಡುತ್ತಿದ್ದ ಲಕ್ಷ್ಮೀಪತಯ್ಯನವರನ್ನು ಕರೆದರು ಮಾದರಸರು. ಪಾನಕ ಕೋಸಂಬರಿ ಇದೆ ಅಲ್ವೇ? ಓಹೋ, ಇದೆ ಸ್ವಾಮಿ, ಬಹಳಷ್ಟು ಮಿಕ್ಕಿದೆ, ಸಿಹಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀಪತಯ್ಯನವರು. ಹಾಗಾದರೆ ಅವೆಲ್ಲವನ್ನು ಇವರಿಗೆ ಹಂಚಿಬಿಡಿ, ಹಂಚಲು ತಳವಾರನಿಗೆ ಹೇಳಿಬಿಡಿ ಎಂದು ಕೇತ ಚೌಡನನ್ನು ನೋಡುತ್ತಾ, ಹೋಗಿ ಹೋಗಿ ಅದನ್ನು ತೆಗೆದುಕೊಂಡು ಮನೆಗೆ ಹೋಗಿ ಎಂದು ಚೌಡ ಕೇತನಿಗೆ ಮಾದರಸರು ಹೇಳುತ್ತಿದ್ದಾರೆ. ಚೌಡ ಮತ್ತು ಕೇತ ಇಬ್ಬರು ದೂರದಿಂದಲೇ ಮಾದರಸನಿಗೆ ಅಡ್ಡ ಬಿದ್ದು ದೀರ್ಘದಂಡ ನಮಸ್ಕಾರ ಮಾಡಿದ್ದಾರೆ. ಚೌಡ ಹೇಳುತ್ತಾನೆ, ದಣೀರೇ, ನಾವು ಏನು ಹೇಳಬೇಕು, ಹೇಗೆ ಹೇಳಬೇಕು ತಿಳಿತಾ ಇಲ್ಲ. ತಮ್ಮ ಕೃಪೆ
ನಿಮ್ಮ ಮಗು ಬಸವಣ್ಣ ನಮ್ಮನ್ನು ಉಳಿಸಿದ್ದಾನೆ. ಬಸವಣ್ಣ ಬಸವಣ್ಣ ಇನ್ನು ಆ ಹೆಸರೇ ನಮ್ಮ ಮಂತ್ರಸ್ವಾಮಿ. ಇನ್ನವಾವ ಮಂತ್ರವೂ ಕೇಳೋದಿಲ್ಲ. ಹುಟ್ಟುತ್ತಲೇ ಅವರು ನಮ್ಮನ್ನು ಉದ್ಧರಿಸಿದರು. ನಮ್ಮಂಥವರ ಉದ್ಧಾರಕ್ಕಾಗಿಯೇ ಹುಟ್ಟಿದ್ದಾರೆ ಮಹಾಸ್ವಾಮಿ ಬಸವಣ್ಣನವರು. ಅವರ ಹೆಸರಲ್ಲಿ ನಾವು ಈ ಸಿಹಿಯನ್ನು ತಿನ್ನುತ್ತಿದ್ದೇವೆ. ನಮ್ಮ ಜೀವನ ಇರೋವರೆಗೂ ಅವರನ್ನ ನೆನೆಯುತ್ತೇವೆ. ನಮ್ಮ ದೇವರು ಬಸವಣ್ಣ, ನಮ್ಮ ದೇವರು ಬಸವಣ್ಣ ಎಂದು ಆನಂದದಿಂದ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸುತ್ತಾ ಚೌಡನು ಕಾಣದ ಮಗುವಿನ ಚಿತ್ರವನ್ನು ಕಣ್ಮುಂದೆ ಚಿತ್ರಿಸಿಕೊಂಡವನಂತೆ ತನ್ನ ಕೇರಿಗೆ ಹೊರಡುತ್ತಾನೆ. ಬಸವಣ್ಣನವರನ್ನು ಸ್ಮರಿಸುತ್ತಿದ್ದಾನೆ, ಆ ಮಗುವನ್ನು ಸ್ಮರಿಸುತ್ತಿದ್ದಾನೆ. ಸತ್ಯಕ್ಕಾಗಿ ಧರ್ಮವನ್ನುಳಿಸಲು ಜನಿಸಿದನೋ ಬಸವಣ್ಣ, ಸಾರ್ಥಕ ನಡೆಸಿ ಕಾಂತಿಯ ಮೊಳಗಲು ಬಂದಾನೋ ಬಸವಣ್ಣ. ಸತ್ಯಕ್ಕಾಗಿ ಧರ್ಮವನ್ನುಳಿಸಲು ಬಂದಾನೋ ಬಸವಣ್ಣ, ಸ್ವಾರ್ಥವ ನಡೆಸಿ ಕ್ರಾಂತಿಯ ಮೊಳಗಲು ಬಂದಾನೋ ಬಸವಣ್ಣ. ಚಂದದಿಂದ ಬೆಳಕನ್ನು ಕೊಟ್ಟ ನಮ್ಮ ಬಸವಣ್ಣ, ಬದುಕಿಗೆ ಬೆಳಕ ನೀಡಿದಂತ ಅನ್ನದ ಬಸವಣ್ಣ. ಚಂದದಿಂದ ಬೆಳಕನ್ನು ಕೊಟ್ಟ ನಮ್ಮ ಬಸವಣ್ಣ, ಬದುಕಿಗೆ ಬೆಳಕ ನೀಡಿದಂತ ಅನ್ನದ ಬಸವಣ್ಣ. ಸತ್ಯಕ್ಕಾಗಿ ಧರ್ಮವನ್ನುಳಿಸಲು ಜನಿಸಿದನೋ ಬಸವಣ್ಣ, ಸ್ವಾರ್ಥವ ನಡೆಸಿ ಕ್ರಾಂತಿಯ ಮೊಳಗಲು ಬಂದಾನೋ ಬಸವಣ್ಣ. ಬಂದಾನೋ ಬಸವಣ್ಣ, ಬಂದಾನೋ ಬಸವಣ್ಣ, ಬಂದಾನೋ ಬಸವಣ್ಣ, ಬಂದಾನೋ ಬಸವಣ್ಣ ಎಂದು ಖೇತ ಮತ್ತು ಚೌಡರು ಅವರ ಕೇರಿಯನ್ನು ತಲುಪುತ್ತಾರೆ. ಹರ್ಷೋದ್ಧಾರೆಯನ್ನು ಮಾಡುತ್ತಿದ್ದಾರೆ. ಚೌಡನ ಮಾತು ಮತ್ತು ಅವನ ತನ್ಮಯತೆ ಮಾದರಸನ ಮೇಲೆ ಅಪೂರ್ವವಾದ ಪರಿಣಾಮವನ್ನುಂಟು ಮಾಡಿತು. ಆ ಮಾತುಗಳನ್ನೇ ಮೆಲುಕು ಹಾಕುತ್ತಾ ಅಗ್ರಹಾರದ ಕಡೆಗೆ ನಡೆಯತೊಡಗಿದರು. ಮಂಗಳವಾಗಲಿ ಸರ್ವರಿಗೆ ಶುಭ, ಮಂಗಳವಾಗಲಿ ಭಕುತರಿಗೆ, ಮಂಗಳವಾಗಲಿ ಸರ್ವರಿಗೆ ಶುಭ, ಮಂಗಳವಾಗಲಿ ಭಕುತರಿಗೆ. ಶರಣರ ಚರಿತೆಯ ಕೇಳುವ ಜನರಿಗೆ, ಶರಣರ ಚರಿತೆಯ ಕೇಳುವ ಜನರಿಗೆ ಗುರು ಬಸವಣ್ಣನ ಅನುಗ್ರಹ ಲಭಿಸಲಿ, ಗುರು ಬಸವಣ್ಣನ ಅನುಗ್ರಹ ಲಭಿಸಲಿ. ಮಂಗಳವಾಗಲಿ ಸರ್ವರಿಗೆ ಶುಭ, ಮಂಗಳವಾಗಲಿ ಭಕುತರಿಗೆ. ಓಂ ಜೈ ಸದ್ಗುರು ಬಸವಣ್ಣಾಯ ನಮಃ.